ಕರ್ನಾಟಕ ರಾಜ್ಯವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಸ್ಮಾರಕಗಳು ಮತ್ತು ನೈಸರ್ಗಿಕ ಸೌಂದರ್ಯದಿಗಾಗಿ ಪ್ರಸಿದ್ಧವಾಗಿದೆ. ಈ ರಾಜ್ಯದ ಉತ್ತರ ಭಾಗದಲ್ಲಿ ಇರುವ ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರಿಗೆ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಮುಖ ಸ್ಥಳವಾಗಿದ್ದು, ನದಿ ತೀರಗಳು, ಹಸಿರು ಬೆಟ್ಟಗಳು ಮತ್ತು ಶಾಂತ ವಾತಾವರಣದಿಂದ ತುಂಬಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿನ ಕೂಡ್ಲಿ ತಾಲೂಕು ತನ್ನ ಹಸಿರು ಪರಿಸರ, ಶಾಂತ ಜೀವನ ಶೈಲಿ ಮತ್ತು ಧಾರ್ಮಿಕ ಮಹತ್ವದಿಂದ ಪರಿಚಿತವಾಗಿದೆ. ಈ ತಾಲೂಕಿನಲ್ಲಿರುವ ದಕ್ಷಿಣಮ್ನಾಯ ಮತ್ತು ಶಾರದಾ ಪೀಠವು ಸ್ಥಳೀಯ ಜನರ ಬದುಕಿನಲ್ಲಿ ಮಾತ್ರವಲ್ಲ, ಇಡೀ ಜಿಲ್ಲೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚರಿತ್ರೆಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿವೆ. ದಕ್ಷಿಣಮ್ನಾಯ ಎಂಬುದು ಶಿವಮೊಗ್ಗ ಜಿಲ್ಲೆಯ ಒಂದು ಪುರಾತನ ಧಾರ್ಮಿಕ ಕೇಂದ್ರವಾಗಿದೆ. ಹಳೆ ಕಾಲದಿಂದಲೂ ಈ ಸ್ಥಳವು ಶಿವಭಕ್ತರ ಹಾಗೂ ಯೋಗಿಗಳು ಹಾಗೂ ತಪಸ್ಸಿನ ಆಸಕ್ತರಿಗಾಗಿ ಪ್ರಸಿದ್ಧವಾಗಿತ್ತು. ಸ್ಥಳೀಯ ಜನರ ನಂಬಿಕೆ ಪ್ರಕಾರ ದಕ್ಷಿಣಮ್ನಾಯವು ಪವಿತ್ರ ತಪಸ್ಸು ಮತ್ತು ಭಕ್ತಿ ಶಕ್ತಿಯ ಕೇಂದ್ರವಾಗಿದೆ. ಇಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆಚರಣೆಗಳು ಸ್ಥಳೀಯ ಜೀವನ ಶೈಲಿಯನ್ನು ಆಳವಾಗಿ ಪ್ರಭಾವಿಸುತ್ತವೆ. ದಕ್ಷಿಣಮ್ನಾಯವು ತನ್ನ ಶಾಂತ ವಾತಾವರಣ ಮತ್ತು ಹಸಿರಿನಿಂದ ತುಂಬಿದ ಪರಿಸರದಿಂದ ಭಕ್ತರಿಗೆ ಮನಸ್ಸಿಗೆ ತಣಿವು ನೀಡುವ ಕೇಂದ್ರವಾಗಿದೆ. ಕೂಡ್ಲಿ ಶಾರದಾ ಪೀಠ ಶಾರದಾ ದೇವಿಯ ಭಕ್ತಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಪ್ರಸಿದ್ಧವಾಗಿದೆ. ಈ ಪೀಠವು ಪುರಾತನ ಶಾಸ್ತ್ರಗಳು, ವೇದಗಳು, ಸಂಸ್ಕೃತ ಮತ್ತು ಹಿಂದೂ ಧಾರ್ಮಿಕ ಶಾಸ್ತ್ರಗಳ ಅಧ್ಯಯನಕ್ಕೆ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿನ ಗುರುಗಳು ಶಿಷ್ಯರಿಗೆ ಜ್ಞಾನವನ್ನು ಹಂಚಿ ಅವರಲ್ಲಿನ ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತಾರೆ. ಶಾರದಾ ಪೀಠವು ಮಹಿಳಾ ಶಿಕ್ಷಣದ ಹಿತಾಸಕ್ತಿಯಲ್ಲೂ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಈ ಪೀಠವು ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ಒಂದು ನೈತಿಕ ದಾರಿ ಮತ್ತು ಶಾಂತಿಯ ಸಂದೇಶವನ್ನು ನೀಡುತ್ತದೆ. ಕೂಡ್ಲಿ ತಾಲ್ಲೂಕಿನ ಮಹತ್ವ ಸಹ ವಿಶಿಷ್ಟವಾಗಿದೆ. ಈ ಸ್ಥಳದ ಜನರು ಹೆಚ್ಚು ಕೃಷಿ ಹಾಗೂ ಹಸುಮನೆ ಉದ್ಯೋಗಗಳಲ್ಲಿ ನಿರತರಾಗಿದ್ದಾರೆ. ಹಸಿರಿನಿಂದ ತುಂಬಿದ ಹೊಲಗಳು, ನದಿ ತೀರಗಳು ಮತ್ತು ನೆಚ್ಚಿನ ವಾತಾವರಣವು ಸ್ಥಳೀಯ ಜನರ ಜೀವನ ಶೈಲಿಯನ್ನು ಆಕರ್ಷಕವಾಗಿ ರೂಪಿಸುತ್ತವೆ. ದಕ್ಷಿಣಮ್ನಾಯ ಮತ್ತು ಶಾರದಾ ಪೀಠವು ಈ ತಾಲ್ಲೂಕಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಜೀವಾಳವಾಗಿವೆ. ಸ್ಥಳೀಯ ಉತ್ಸವಗಳು, ಧಾರ್ಮಿಕ ಸಮಾರಂಭಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿವೆ. ಇದು ಊರಿನ ಸಾಂಸ್ಕೃತಿಕ ಚೈತನ್ಯವನ್ನು ಹೆಚ್ಚಿಸುತ್ತವೆ. ನಿರ್ಣಯವಾಗಿ ದಕ್ಷಿಣಮ್ನಾಯ, ಕೂಡ್ಲಿ ಶಾರದಾ ಪೀಠ ಮತ್ತು ಕೂಡ್ಲಿ ತಾಲೂಕು ಶಾಂತಿ, ಧರ್ಮ, ಜ್ಞಾನ ಮತ್ತು ನೈಸರ್ಗಿಕ ಸೌಂದರ್ಯದ ಒಗ್ಗಟ್ಟಿನ ಉದಾಹರಣೆಗಳಾಗಿವೆ. ಇವು ಸ್ಥಳೀಯ ಜನರ ಜೀವನವನ್ನು ಮಾತ್ರವಲ್ಲ, ಇಡೀ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಸಮೃದ್ಧಗೊಳಿಸುತ್ತವೆ. ಪ್ರವಾಸಿಗರು, ಭಕ್ತರು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಪ್ರೇರಣೆ ಮತ್ತು ಜೀವನಕ್ಕೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಹೀಗಾಗಿ ಈ ಸ್ಥಳಗಳು ಶಿವಮೊಗ್ಗ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ನಕ್ಷೆಗಳಲ್ಲಿ ಶಾಶ್ವತವಾಗಿ ತಮ್ಮ ಸ್ಥಾನವನ್ನು ಹೊಂದಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.